ಇನ್ನು ನೀವು A to Z ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಅಖಂಡ ಬಳ್ಳಾರಿ ವಿಜಯನಗರ ಜಿಲ್ಲೆಯ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ಹಾಲಿ ಸಂಡೂರು ವಿಧಾನಸಭಾ ಕ್ಷೇತ್ರದ ಶಾಸಕ ತುಕಾರಾಂ ಅವರು ದಿನಾಂಕ 16/4/2024 ನಿಡುಗುರ್ತಿ, ಬಂಡ್ರಿ, HK-ಹಳ್ಳಿ, ಕಾಳಿಂಗೇರಿ, ಸೋವೇನಹಳ್ಳಿ, ಗೇಣತಿಕಟ್ಟೆ, ಬೊಮ್ಮಘಟ್ಟ, ಯರೇನಹಳ್ಳಿ, ಗೊಲ್ಲಲಿಂಗಮ್ಮನಹಳ್ಳಿ ಗ್ರಾಮಗಳಲ್ಲಿ ಪ್ರಚಾರವನ್ನು ಕೈಗೊಂಡಿದ್ದರು. ನಾನು ತಾಲೂಕಿನ ಪ್ರತಿ ಹಳ್ಳಿಗಳಲ್ಲಿ ಸಾರ್ವಜನಿಕರಿಗೆ ಬೇಕಾಗುವ ಮೂಲಭೂತ ಸೌಕರ್ಯಗಳನ್ನು ಮಾಡಿಕೊಡುವುದರ ಜೊತೆಗೆ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ. ಕೆಲಸ ಮಾಡಿದ್ದೇವೆ, ಕೂಲಿ ಕೇಳುತ್ತೇನೆ. ಹಾಗಾಗಿ ಇಂದು ನಿಮ್ಮ ಮತವನ್ನು ಕೇಳಲು ಬಂದಿದ್ದೇನೆ. ಆದರೆ ಮೋದಿ ಯಾವ ಕೆಲಸವನ್ನು ಮಾಡಿದ್ದಾರೆ ಎಂದು ನಿಮ್ಮ ಮುಂದೆ ಬಂದು ಮತವನ್ನು ಕೇಳುತ್ತಾರೆ. ಸಮಯಕ್ಕೆ ತಕ್ಕಂತೆ ವೇಷ ಹಾಕುವ ಶ್ರೀರಾಮುಲು ತನ್ನ ಅಸ್ತಿತ್ವದ ಪ್ರಶ್ನೆ, ನನ್ನನ್ನು ಈ ಬಾರಿ ಕೈ ಹಿಡಿಯಿರಿ ಎಂದು ಅಂಗಲಾಚುತ್ತಿದ್ದಾರೆ. ಶ್ರೀರಾಮುಲು ಮಾತಿಗೆ ಮರುಳಾಗದಿರಿ. ಆಗಲೇ ಸೋಲಿನ ಭಯ ಶುರುವಾಗಿದೆ. ಈ ಹಿಂದೆ ಕರಿಬಟ್ಟೆಯನ್ನು ಹಾಕಿಕೊಂಡು ಮಂಕುಬೂದಿ ಎರಚಿ ಮತ ಕೇಳಿದ ಹಾಗೆ ಈಗ ಮತ್ತೆ ಮತ ಕೇಳಲು ಬರುತ್ತಿದ್ದಾರೆ. ಎಚ್ಚರದಿಂದಿರಿ ಎಂದರು. ರಾಜ್ಯ ಸರ್ಕಾರ ಇಂದು 5 ಗ್ಯಾರಂಟಿಗಳನ್ನು ಕೊಟ್ಟು ನುಡಿದಂತೆ ನಡೆದುಕೊಂಡಿದೆ. ಹಾಗಾಗಿ ನೀವು ಈ ಬಾರಿ ನನ್ನೊಂದಿಗೆ ಕೈ ಜೋಡಿಸಿ ಬಹುಮತದಿಂದ ಆರಿಸಿ ಕಳುಹಿಸಿ ಎಂದರು. ಎಂತೆಂತ ನಾಟಕಗಳು ಆಡ್ತಾರೆ. ಬಣ್ಣ ಒಂದೇ ಹಚ್ಕೊಂಡಿಲ್ಲ, ಅವಾಗ ಬಣ್ಣ ಹಚ್ಕೊಂಡು ಸ್ವಲ್ಪ ಮೇಕಪ್ ಮಾಡ್ಕೊಂಡೆ ಬರ್ತಾರೆಲ್ಲ ನೋಡಿ. ಅವಾಗ ರಾಜೀನಾಮೆ ಕೊಟ್ಟು ಸ್ವಾಭಿಮಾನ ಅಂತೇಳಿ ಕರೆ ಬಟ್ಟೆ ಹಾಕೊಂಡು ಬರೆ ಕಾಲಿಂದ ಓಟ್ಗಳು ಕೇಳಿದ್ರು. ಕರೆಕ್ಟ್ ಏನಾ ಕರಿಯ ಬಾ ಮುಂದಕ್ಕೆ ಬಾ, ನೀನ್ ಬೇಸಿಗೆಳ್ಸಿಬೇಕು ನೀನು ಎಲ್ಲಾರು ಹೌದಲ್ಲ ಹೇಳಿ ಮಾಡ್ಕೊಂಡ್ರು. ಜನ ಪಾಪ ಅವ್ರೇನಂತೇಳಿ ಬಳ್ಳಾರಿ ಓಟ್ ಹಾಕಿದ್ರಣ. ಅದಾದ್ಮೇಲೆ ಇಂಡಿಪೆಂಡೆಂಟ್ ಗೆದ್ದು ಮತ್ತೆ BSR ಅಂತ ಮಾಡ್ಕೊಂಡ. BSR ಅಂದ್ರೆ ಬಡವ ಶ್ರಮಿಕ ರೈತ ಅಂತ ಮಾಡ್ಕೊಂಡ. ಫ್ಯಾನ್ ಗುರುತು ಅದ್ರಾಗೇನೋ 3-4 ಬಂದು, ಒಂದು 6 ಬಂದು. ಬಂದ್ಮೇಲೆ ಮತ್ತೆ ಕೈಲಾಗಿಲ್ಲ, ಏನೋ ಬ್ಲಾಕ್ ಮೇಲ್ ಮಾಡಕ್ ಅನ್ಕೊಂಡು ನಮ್ಮೆಲ್ಲ ಫುಲ್ ಮೆಜಾರಿಟಿ ಬಂದ್ಬಿಡ್ತಲ್ಲ 13. ಅಲ್ಲೇ ನಾನು ಇನ್ನ ಟೈಮ್ ಇಲ್ಲ ಅನ್ಕೊಂಡು ಮತ್ತೆ BSR ತಗೊಂಡ್ಬಂದು BJPಗೆ ಮರ್ಜು ಮಾಡಿ 2014 ಮೋದಿ ಮಕ್ಕ ನೋಡಿ ಓಟ್ ಹಾಕಿರಿ ಅಂತೇಳಿ ಮತ್ತೆ MP ನಿಂತ್ಕೊಂಡ್ರು. ಆಯ್ತು, MP ನಿಂತ್ಕೊಂಡ್ರು, ಹೋಲಿ ಬಿಡ ಅಂತೇಳಿ ನಾವು MN ಸಾರ್ನ ನಾವು ಅಭ್ಯರ್ಥಿಯಾಗಿ ನಿಲ್ಸಿದ್ವಿ. 14ರಲ್ಲಿ ಅವರು ರಿಟೈರ್ಡ್ ಚೀಫ್ ಜಸ್ಟಿಸ್ ಇದ್ರು. ಸ್ವಲ್ಪರಾಗೆ 9 ನಿಲ್ಸಿದ್ವಲ್ಲ, ಮತ್ತೆ 14ಗೂ ಟಿಕೆಟ್ ಕೊಟ್ಟಿವಿ. ಕೊಟ್ಟ ಮೇಲೆ ಕೆಲಸ ಮಾಡ್ಬೇಕಲ್ಲ. ಅವಾಗ ಸಚಿವರಾಗಿ ಕೆಲಸ ಮಾಡ್ಲೇ ಇಲ್ಲ. ಕರೆಕ್ಟ್ ಏನಣ್ಣ? 2008 ಮಂತ್ರಿ ಆಗಿದ್ರು, ರಾಜೀನಾಮೆ ಕೊಟ್ಟ, ಹೋಗಿ ಮಂತ್ರಿ ರಾಜೀನಾಮೆ ಕೊಟ್ಟ. ಅದಾದ್ಮೇಲೆ ಇಂಡಿಪೆಂಡೆಂಟ್ ನಿಂತ್ಕೊಂಡ. ಅದಾದ್ಮೇಲೆ MP ಆದ, ಮತ್ತೆ MP ರಾಜೀನಾಮೆ ಕೊಟ್ಟ ಕೆಲಸ ಮಾಡ್ದಂಗೆ. ಮತ್ತೆ ಮಣಕಲ್ 3 ಜನ, ಆ ಮಣಕಲ್ 3 ಜನಕ್ಕೂ ಮೋಸ ಮಾಡಿದ್ರು. ಮಣಕಲ್ 3 ಜನಕ್ಕೆ ಮೋಸ ಮಾಡಿ ಇಲ್ಲಿ ಸರ್ವೆ ಮಾಡಿಸಿದ್ರು. ಅಲ್ಲೇ ಸೊಂಡ್ರಾಗ ಏನೋ ಐತೇನೋ ಗಣಿ ಪಣಿ ಲೂಟಿ ಗಿಟ್ಟಿ ಹೊಡೆಯಕ್ಕೆ ಅಂತಾರೆ. ಗಂಡುಗಳಿಗೆ ನಮ್ ಸೊಂಡ್ರ ಗಂಡು ಮೆಟ್ಟೆ ನೀನ್ ಬಂದ್ರೆ ನೀನ್ ಸೋಲ್ತೀಯ ಅಂತ ಹೇಳಿ ಸರ್ವೆ ರಿಪೋರ್ಟ್. ತುಕಾರಾಮ್ ಅವ್ರು ಹೆಂಗೋ ಒಂದ್ 25-30 ಸಾವಿರ ಗೆಲ್ತಾನೆ, ನೀನೇನು ಅಂತಂದ್ರೆ 50,000 ಲೀಡ್ ಹೋಗಿ ನೋಡ್ತಾರೆ ಫುಲ್ ಅಂತ ಹೇಳಿ ನೆಗೆಟಿವ್ ಓಟ್ಮೇಲೆ ಇಲ್ಲಿಂದ ಖಾಲಿ ಮಾಡಿ ರೂರಲ್ ನಿಂತರು. ಈಗ ರೂರಲ್ ಆಗಿ ಸೋತಾರ. ಈಗೇನ್ ಸ್ಲೋಗನ್ ಗೊತ್ತಾ? ಮೀಡಿಯಾದವರೆಲ್ಲ ಇದ್ದೀರಿ. ಸ್ಲೋಗನ್ ಏನ್ ಗೊತ್ತಾ? ಈಗ ನನ್ನ ರಾಜಕೀಯ ಮುಗಿಸಂತ ಹಂತಕ್ಕೆ ಬಂದಿದೆ, ದಯಮಾಡಿ ನನ್ನ ಕೈಲಿ ಹಿಡ್ಕೋಬೇಕು ಅಂತಂತೇಳಿ ಇವತ್ತು ಮನವಿ ಮಾಡ್ತಾರೆ. ಮಾತಾಡ್ತಾ ಇಲ್ಲ. ಎಲ್ಲ ಹಿಂದೂ, ಮುಸ್ಲಿಮು, ಕ್ರೈಸ್ತ ಅಂತೇಳಿ ಬೆಂಕಿಕ್ಕ ಕೆಲಸ ಮಾಡ್ತಾರೆ. ನಾವ್ಯಾರಿಲ್ಲ, ಎಲ್ಲರಿಗೂ ನಾವೆಲ್ಲ ಒಂದೇ ತಾಯಿ ಮಕ್ಕಳು. ನಾವೆಲ್ಲ ಸ್ವಾತಂತ್ರ್ಯ ಬಂದಾಗ ಸ್ವಾತಂತ್ರ್ಯಕ್ಕೆ ಎಲ್ಲರೂ ತ್ಯಾಗ ಬಲಿದಾನ ಕೊಟ್ಟಿದೀವಿ. ಅದೇ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಪಾರ್ಲಿಮೆಂಟ್ ಅಲ್ಲಿ ಕೇಳಿದ್ರು, ಇವತ್ತು ದೇಶಕ್ಕೋಸ್ಕರ ನಿಮ್ದೇನೋ ನಾಯಿ ಸತತ ಅಂತ ಕೇಳಿದ್ರು. ಎಲ್ಲ ಕಂಪ್ಲೀಟ್ ಆಗಿ ಕರೆಕ್ಟ್ ತಾನೆ? ಎಲ್ಲಾ ಸಮಾಜ ನಾವೆಲ್ಲರೂ ಭಾರತೀಯರೇ. ಯಾರು RSS ನವರು ಕೂಡ ಒಬ್ರು ಕೂಡ ಇದ್ರ ಬಲಿ ಆಗ್ಲಿಲ್ಲ. ಬಲಿ ಕೊಡಿಸಿದ್ರು ಅವ್ರು ಎಲ್ಲರೂ ಕೂಡ. ಇಂಥವ್ರು ನಮ್ಮ ದೇಶದ ಬಗ್ಗೆ ಮಾತಾಡ್ಲಿಕ್ಕೆ, ತ್ಯಾಗ ಬಲಿದಾನ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಬಗ್ಗೆ RSS ಮಾತಾಡಕ್ ಅವ್ರಿಗೆ ಯೋಗ್ಯತೆ ಇಲ್ಲ. ನಮ್ಮ ಜನಗಳಿಗೆ ಹೇಳ್ಬೇಕು. ನಾನು ಹೋಗಿ ಸ್ಟ್ರೈಕಿಗೆ ಕುಂತ್ಕೊಂಡಿದ್ದೆ ಬಸ್ ಸ್ಟ್ಯಾಂಡ್ ನಾಗ, ಗೊತ್ತೇನಪ್ಪ? ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಏನ್ ರಾಜು ನೀನು ಕೂಡ ಇದ್ದೆ ಹೌದಾ? ಎಷ್ಟು ಬಸ್ಗಳು ಕೊಟ್ಟರಂತ ಲೆಕ್ಕ ಹೇಳ್ಬೇಕು, ಎಷ್ಟು ಬಸ್ಸಿನ ವ್ಯವಸ್ಥೆ ಮಾಡಿದ್ರಂತ ಲೆಕ್ಕ. ಏನ್ ಸತ್ಯಪ್ಪಣ ನೀವೆಲ್ಲ ಸಾಕ್ಷಿ ಇದೀರಿ. ರಾತ್ರಿ 12-1 ಗಂಟೆ ಮಟ್ಟ ಅಲ್ಲೇ ಕುಂತ್ಕೊಂಡು ಹೋರಾಟ ಮಾಡಿದ್ವಿ. ಈ ಸ್ಥಿತಿಗೆ ತಂದಂತವ್ರು MP ಆಗಕ್ ಲಾಯ್ಕಿನ ಅಂತ ನಾನು ಕೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇವತ್ತು ಅಧಿಕಾರ ಇದ್ದಾಗ ಕೆಲಸ ಮಾಡಬೇಕು. ಅಧಿಕಾರ ಇದ್ದಾಗ, ಅಧಿಕಾರ ಕೊಟ್ಟಾಗ ಜನರದು ಹೇಳ್ಬೇಕು, ಅವ್ರು ಪ್ರೀತಿ ಮಾಡ್ಬೇಕು. ಈಗ ನೋಡ್ರಿ, ಇಷ್ಟೆಲ್ಲ ತನ್ನ ಯಾಕೆ ಸೇರಿದೆ? ಏನಿದೆಲ್ಲ ಯಾಸ್ತ, ಒಂದು ಅನ್ನಭಾಗ್ಯ, ಒಂದು ಗೃಹಲಕ್ಷ್ಮಿ, ಒಂದು ಗೃಹ ಜ್ಯೋತಿ, ಜೊತೆಗೆ ಯುವ ನಿಧಿ ಕಾರ್ಯಕ್ರಮ, ಮಹಿಳಾ ಶಕ್ತಿ ಕಾರ್ಯಕ್ರಮ ಬಸ್ಗಳಿಗೆ ಹೋಗಿರೋದು. ತಾಯಂದ್ರು ಬಹಳಷ್ಟು ಜನ ಇವತ್ತು ತಾಯಂದ್ರು ನಾವೆಲ್ಲ ಅವ್ರಿಗೆ ರೊಕ್ಕ ಕೊಡ್ತಿದ್ದಿಲ್ಲ ಪಾಪ. ಒಂದ್ ನೋಡ್ರಿ ಒಳ್ಳೇದಾಗತ್ತಲ್ಲ, ಹೆಣ್ಮಕ್ಳು ತವ್ರ ಮನೆಗೆ ಹೋಗಿ ಬರಕ್ಕೆ, ತಮ್ಮ ಮಕ್ಕಳು ನೋಡಿ ಬರಕ್ಕೆ ಹೋದ್ರು. ಇವತ್ತು
ಸುಮಾರಾಗಿ 150 ಕೋಟಿ ಟ್ರಿಪ್ಗಳನ್ನ ಇವತ್ತಿನ ದಿನ ಹೆಣ್ಮಕ್ಳು ಅಲ್ಲಿಗಿಲ್ಲಿಗೆ ಅಡ್ಡಾಡಿದಾರಂತ ವೆಹಿಕಲ್ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಇನ್ನು ನೀವು A to Z ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.